ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ಭಾನುವಾರ ಬ್ಲಾಗ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿರೋ ಅಂಥ 2ನೇ ವಿಡಿಯೋ ಇದು. ಆಲ್ಮೋಸ್ಟ್ ಇವತ್ತು ಎಲ್ಲ ಮನೆ ಪೂರ್ತಿಯಾಗಿ ಕ್ಲೀನ್ ಆದಂಗೆ ಲೆಕ್ಕ. ಇನ್ನು ದೇವ್ರ ಮನೆ ಕ್ಲೀನಿಂಗು ಹಾಗೆ ದೇವರಿಗೆ ನೈವೇದ್ಯಗಳು ಮಾಡ್ಕೊಳ್ಳೋದು ಕೆಲಸ ಒಂದು ಬಾಕಿ ಇರುತ್ತಷ್ಟೇ. ನಾನು ಸ್ಯಾಟರ್ಡೇ ಇಡೀ ಪೂರ್ತಿ ಬೆಡ್ಶೀಟ್ಗಳು, ಸ್ಕ್ರೀನ್ಗಳು ಹಾಗೆ ಮನೆ ಕ್ಲೀನ್ ಮಾಡಿದ್ದನ್ನೆಲ್ಲ ವಿಡಿಯೋ ಹಾಕಿದ್ದೆ. ಸ್ಯಾಟರ್ಡೇ ಕ್ಲೀನಿಂಗ್ ಮಾಡ್ಕೊಂಡಿರೋ ಅಂಥದ್ದು. ಇನ್ನು ಅವತ್ತಿನ ದಿನ ಸಂಜೆ ಎಲ್ಲ ವಾಶ್ ಬೇಷನ್ಗಳನ್ನ ಹಾಗೆ ನಾನು ಟಾಯ್ಲೆಟ್ಗಳನ್ನೂ ಕೂಡ ಪೂರ್ತಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಆನಂತರ ತಲೆಗೆ ಸ್ನಾನ ಮಾಡಿಕೊಂಡು ಇನ್ಮಿಕ್ಕಿರೋವಂಥ ಫೈನಲ್ ಟಚಪ್ನೆಲ್ಲ ಭಾನುವಾರದ ದಿವಸ ಮಾಡಿಕೊಂಡೆ. ನಮ್ಮನೆ ಲಿವಿಂಗ್ ರೂಮಿಂದ ರೂಮ್ ಕಡೆ ಹೋಗೋ ಹತ್ರ ಒಂದು ವಾಶ್ ಬೇಸನ್ ಏರಿಯಾ ಇದೆ. ಅಲ್ಲಿರೋಂಥ ವಾಶ್ ಬೇಸನ್ನ ಪೂರ್ತಿಯಾಗಿ ಸ್ಕ್ರಬ್ಬಲ್ಲಿ ನೀಟಾಗಿ ಉಜ್ಜಿ ನೀಟಾಗಿ ತೊಳ್ಕೊಂಡಿದ್ದ ನಂತರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಕೆಳಗಡೆ ಇರೋವಂಥ ಕಟ್ಟೆನೆಲ್ಲವೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಅನಂತರ ಇವಾಗ ಬಾತ್ರೂಮ್ ಕ್ಲೀನಿಂಗಿಗೆ ಅಂತ ಬಂದಿದ್ದೀನಿ. ಇಲ್ಲಿ ಎಲ್ಲ ಟ್ಯಾಪ್ಗಳಾಗಿರ್ಬೋದು ಹಾಗೆ ಸೋಪು, ಬ್ರಷ್ಗಳನ್ನ ಇಡುವಂಥ ಸ್ಟ್ಯಾಂಡು ಎಲ್ಲದನ್ನು ಕೂಡ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಬಾತ್ರೂಮ್ ಟೈಲ್ಸು, ಫ್ಲೋರಿಂಗು, ಕಮೋಡು, ವಾಶ್ ಬೇಸನ್ನು ಎಲ್ಲವುದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ನಾವು ಪ್ರತಿ ವಾರನೂ ಕೂಡ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಆದರೆ ಡೀಪ್ ಕ್ಲೀನ್ಗೂ ಮಾಮೂಲಿ ಮಾಡೋ ಕ್ಲೀನ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಎಲ್ಲ ಟೈಲ್ಸ್ಗಳನ್ನ ಉಜ್ಜಿ ಒರೆಸ್ಕೊಂಡು ಆನಂತರ ಪೂರ್ತಿ ಡೀಪ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಸುತ್ತೆ. ಅದ್ರ ಜೊತೆ ವಿಡಿಯೋನೂ ಮಾಡ್ತಾ ಇರಬೇಕು, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಬೇಕು ಅಂದರೆ ಇನ್ನೂ ಕಷ್ಟನೇ. ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ಒಂದು ಕಡೆ ಕ್ಲೀನಿಂಗ್ ಕೆಲಸ ಹಾಗೆ ಮತ್ತೊಂದು ಕಡೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ. ಹಾಗೆ ವಿಡಿಯೋ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವಂಥ ಕೆಲಸನೂ ಇರುತ್ತಲ್ವ. ಹಾಗಾಗಿ ತುಂಬಾ ಸಾಕಾದಂಗೆ ಅನಿಸುತ್ತೆ. ಆದರೂ ಕೂಡ ನಾನು ಡಿಮೋಟಿವೇಟ್ ಆಗದೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿಯೂ ಕೂಡ ನನ್ನ ಕ್ಲೀನಿಂಗ್ ಹಾಗೆ ಪ್ರಿಪ್ರೇಷನ್ ವಿಡಿಯೋಗಳನ್ನು ನೋಡಿ ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಮೋಟಿವೇಶನ್ ಸಿಗುತ್ತೆ. ನೀವು ಕೂಡ ಮನೆ ಕೆಲಸಗಳನ್ನಾಗಿರ್ಬೋದು ಅಥವಾ ಪ್ರಿಪ್ರೇಷನ್ಗಳಾಗಿರ್ಬೋದು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೆ ವಿಡಿಯೋನ ಈ ಒಂದು ಬ್ಯುಸಿ ಇರೋ ಸಮಯದಲ್ಲೂ ಕೂಡ ಸ್ವಲ್ಪ ಸಮಯ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರ ಈ ಬಾತ್ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆ 7 ಗಂಟೆ ಆಯಿತು. ಸಂಜೆ 7 ಗಂಟೆ ಸಮಯಕ್ಕೆ ತಲೆ ಸ್ನಾನ ಮಾಡಿಕೊಂಡು ತುಂಬ ಸ್ಟ್ರೈನ್ ಆಗಿತ್ತು. ಸ್ವಲ್ಪ ಸಾಂಬಾರಿತ್ತು, ಅನ್ನಕ್ಕೆ ಇಟ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಇದು ಭಾನುವಾರದ ದಿವಸ. ಭಾನುವಾರ ಬೆಳಗ್ಗೆಯಿಂದ ಕೆಲಸನ ಮಾಡ್ತಾನೆ ಇದ್ವಿ, ಬಾಗಿಲುಗಳೆಲ್ಲ ಒರೆಸೋದು ಎಲ್ಲದೂ ಕೂಡ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತು. ಕ್ಲೀನಿಂಗ್ ಮಾಡ್ತಾ ಇರುವಾಗ ಏನಾದರೂ ರುಚಿಯಾಗಿ ಅಥವಾ ಏನಾದರೂ ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನಬೇಕು ಅಂತಂದರೆ ಖುಷಿಯಾಗತ್ತೆ. ಆದರೆ ಇವತ್ತು ಸ್ವಲ್ಪ ಫ್ರೀ ಇರಲಿಲ್ಲ. ಮನೇಲಿ ಎಲ್ಲರೂ ಕೂಡ ಸೇರ್ಕೊಂಡು ಕೆಲಸನೇ ಮಾಡ್ತಾ ಇದ್ದಿದ್ದರಿಂದ ಮನೆಯಲ್ಲೇ ಸ್ವಲ್ಪ ನೂಡಲ್ಸ್ ಇತ್ತು. ಆ ನೂಡಲ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ನೂಡಲ್ಸ್ನ ಬೇಯಿಸ್ಕೊಂಡಿದ್ದೀನಿ. ಬೆಂದಿರೋ ಅಂಥ ನೂಡಲ್ಸ್ನ ಒಂದು ಸ್ಟ್ರೈನರ್ಗೆ ಹಾಕಿ ಮೇಲಿಂದ ತಣ್ಣೀರು ಹಾಕಬೇಕು, ಜಾಸ್ತಿ ಅದು ಸ್ಟಿಕ್ಕಿ ಆಗಬಾರ್ದು ಅಂತ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೂಡಲ್ಸು ಕೂಡ ಉದುರಾಗಿದೆ. ಇವಾಗ ಈ ಟೊಮೆಟೊನ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟು ಕೂಡ ಹಾಕ್ಕೊಳ್ಬೋದು. ನಾನು ಕ್ಯಾರೆಟ್ ಇವತ್ತಿರಲಿಲ್ಲ, ಹಾಗಾಗಿ ಹಾಕಿಲ್ಲ. ಆನಂತರ ಬೀನ್ಸ್ನು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ. ಇದಕ್ಕಿವಾಗ ಮಸಾಲ ಸೇರಿಸ್ಕೊಂಡಿದ್ದೀನಿ, ಅಂದರೆ ನೂಡಲ್ಸ್ ಮಸಾಲ. ಇದು 1 2 3 ನೂಡಲ್ಸ್ ಮಸಾಲ ಅಂತ ನಿಮಗೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ನೂಡಲ್ಸ್ ಮಾಡುವಂಥ ಪೌಡರು. ಇದನ್ನು ಹಾಕ್ಬೋದು. ಇದ್ರ ಜೊತೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲಾನ. ಇದನ್ನು ಇವಾಗ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಟೊಮೆಟೊ ಕೆಚಪ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಬೇಯಿಸಿರೋ ಅಂತಹ ನೂಡಲ್ಸ್ನ ಇದಕ್ಕೆ ಸೇರಿಸಿ ನೂಡಲ್ಸ್ನ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ನಾನು ಸೋಯಾ ಸಾಸು ಅಥವಾ ವೆನಿಗರ್ ಎಲ್ಲ ಇದಕ್ಕೆ ಸೇರಿಸೋದಕ್ಕೆ ಹೋಗಲ್ಲ. ಟೊಮೆಟೊ ಸಾಸ್ ಮನೇಲಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಲ ಇಲ್ಲದೇ ಇದ್ದರೆ ಹಾಗೆ ಮಾಡ್ಕೊತೀನಿ. ವೆನಿಗರ್ ಬದಲಾಗಿ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೇ ಹಾಕ್ಕೊತೀನಿ. ನೂಡಲ್ಸ್ಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಆ ಗೊಜ್ಜು ಸಮೇತ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿತ್ತು. ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡಿರೋವಂಥ ನೂಡಲ್ಸು. ಮಧ್ಯಾಹ್ನ ಊಟ ಇಲ್ಲ ಇವತ್ತು. ನೂಡಲ್ಸ್ನೇ ತಿಂದುಬಿಟ್ಟು ಕೆಲಸನ ಮತ್ತೆ ಶುರು ಮಾಡಬೇಕು. ಇನ್ನು ಮೊದಲೇ ಹೇಳಿದ್ನಲ್ವ, ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಕ್ಲೀನಿಂಗ್ದು ಮುಗಿದಿದೆ. ಇನ್ನೇನಿದ್ರು ಫೈನಲ್ ಟಚಪ್ ಅಷ್ಟೇ. ದೇವ್ರ ಮನೆ ಒಂದು ಬಾಕಿ ಇರುತ್ತೆ ಇನ್ನು ಇವಾಗ ನಾನೆಲ್ಲ ಮನೆಯಲ್ಲಿ ಎಲ್ಲೆಲ್ಲಿ ಗ್ಲಾಸ್ದು ಡೋರ್ಗಳಿದೆಯೋ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿರೋವಂಥ ಡ್ರೆಸ್ಸಿಂಗ್ ಟೇಬಲಲ್ಲಿ ಹಾಕ್ಸಿರೋವಂಥ ಮಿರರ್ನ
ಕೊಲಿನ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಜೊತೆಗೆ ಇಲ್ಲಿ ವಾಶ್ ಬೇಸಿನ್ ಏರಿಯಾ ಹತ್ರ ಇರುವಂಥ ಈ ಒಂದು ಮಿರರ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಮಿರರ್ಗಳನ್ನೂ ಕೂಡ ಮೊದಲೇ ಒಂದು ಸಲ ತಣ್ಣೀರು ಬಟ್ಟೆಯಲ್ಲಿ ಹಾಗೆ ಒಣಗಿರೋವಂಥ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡಾಗ ಮಿರರ್ ಮೇಲೆ ಗ್ಲಾಸ್ ಮೇಲೆಲ್ಲನೂ ಕೂಡ ಬರೆಯಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಲಾಸ್ಟಿಗೆ ಆ ಶೈನಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಕೊಲಿನ್ ಹಾಕ್ಕೊಂಡು ಒಣ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ವರ್ಕ್ ಟೇಬಲ್ ಹತ್ರ ಇರೋವಂಥ ಬುಕ್ಕು ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ನಾನು ಗ್ಲಾಸ್ ಡೋರ್ ಹಾಕ್ಸಿದ್ದೀವಿ, ಅಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ರೂಮಲ್ಲಿರೋವಂಥ ಮಿರರ್ಸು ಗ್ಲಾಸ್ ಡೋರ್ಸ್ ಎಲ್ಲ ಮುಗಿದ್ಮೇಲೆ ಹಾಲಿಗೆ ಬಂದು ಹಾಲಲ್ಲಿ ಕ್ರಾಕರಿ ಯೂನಿಟ್ಗೂ ಕೂಡ ಗ್ಲಾಸ್ ಡೋರ್ ಹಾಕ್ಸಿದ್ವಿ, ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟಿ ವಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟಿ ವಿ ಕ್ಲೀನ್ ಮಾಡೋದಕ್ಕೆ ಕೊಲಿನೆಲ್ಲ ಬಳಸೋದಿಲ್ಲ, ಬರೀ ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದಷ್ಟೇ. ಕೆಲವೊಂದು ಸಲ ರಿಯಾಕ್ಟ್ ಆಗಿಬಿಟ್ಟು ಡಿಸ್ಪ್ಲೇ ಹೊರಟೋಗುತ್ತೆ. ಹಾಗಾಗಿ ಯಾವುದೇ ಕೆಮಿಕಲ್ನೆಲ್ಲ ಟಿ ವಿ ಒರೆಸೋದಕ್ಕೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹಾಲಲ್ಲಿ ಟೀ ಟೇಬಲ್ ಇದೆ, ಆ ಟೀ ಟೇಬಲ್ ಮೇಲೂ ಕೂಡ ಗ್ಲಾಸ್ ಹಾಕಿದೆ. ಹಾಗಾಗಿ ಅದನ್ನು ಕೂಡ ಕೊಲಿನ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಇನ್ನು ಬೇರೆ ಎಲ್ಲ ಕಿಟಕಿಗಳನ್ನು ನಾನು ನಾರ್ಮಲಾಗಿ ಕಿಟಕಿಗಳನ್ನ ಕ್ಲೀನ್ ಮಾಡ್ಕೊಂಡಲ್ಲ, ಅವತ್ತೇ ಕ್ಲೀನ್ ಮಾಡಿದ್ದೀನಿ. ಇನ್ನು ಮೇಯ್ನ್ ಡೋರ್ ಪಕ್ಕದಲ್ಲೇ ಪೋರ್ಟಿಕೋದಲ್ಲಿರೋವಂಥ ಕಿಟಕಿ ಮಾತ್ರ ಬಂದವ್ರಿಗೆಲ್ಲರಿಗೂ ಕೂಡ ಕಾಣಿಸುತ್ತೆ. ಜೊತೆಗೆ ಅದು ಟೀ ಕುಡ್ಡಲ್ಲಿ ಮಾಡಿರೋವಂಥ ಒಂದು ಕಿಟಕಿ. ಹಾಗಾಗಿ ಆ ಕಿಟಕಿ ಗ್ಲಾಸನ್ನು ಮಾತ್ರನೇ ಕೊಲಿನ್ ಹಾಕಿ ಒರೆಸ್ತಾ ಇದ್ದೀನಿ. ಎಲ್ಲ ಕಿಟಕಿಗಳ ಗ್ಲಾಸನ್ನು ಒರೆಸೋದಕ್ಕಾಗಲ್ಲ, ಯಾಕಂದರೆ ರೋಡ್ ಸೈಡ್ ಇದೆ, ಆ ಕಡೆಯಿಂದ ಒರೆಸೋದಕ್ಕಂತೂ ಸಾಧ್ಯ ಇಲ್ಲ. ಇದು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು, ಹಾಗಾಗಿ ಇದನ್ನು ಒರೆಸ್ಕೊತಾ ಇದ್ದೀನಿ. ಇನ್ನು ಹಬ್ಬಕ್ಕೆ ಹೊಸದಾಗಿ ತೋರಣ ಎಲ್ಲ ಕಟ್ಟಬೇಕಲ್ವ, ಹಾಗಾಗಿ ಹಳೆ ಕಟ್ಟಿರುವಂಥ ತೋರಣನೆಲ್ಲ ತೆಗೆದು ಆ ಡೋರ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ಇನ್ನು ಪಾಲಿಷ್ ಮಾಡಿರುವಂಥ ವುಡ್ಗಳಿರುತ್ತಲ್ಲ, ಇವಾಗ ಟೀ ಕುಡ್ ಅಂತ ಹೇಳಿದ್ನಲ್ಲ, ಇದಕ್ಕೆಲ್ಲ ಪಾಲಿಷ್ ಮಾಡಿರ್ತಾರೆ. ಇದಕ್ಕೂ ಕೂಡ ನಾವು ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸೋ ಹಾಗಿಲ್ಲ, ಒಣ ಬಟ್ಟೆಯಲ್ಲಿ ಮಾತ್ರನೇ ಒರೆಸ್ಕೊಳ್ಬೇಕು. ಒದ್ದೆ ಬಟ್ಟೆಯಲ್ಲಿ ಏನಾದರೂ ನಾವು ಪಾಲಿಷ್ ಮಾಡಿರುವಂಥ ವುಡ್ನ ಒರೆಸಿದ್ರೆ ಅದು ಪಾಲಿಷಿಂಗ್ ಎಲ್ಲ ಹೊರಟೋಗುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ, ವೈಟ್ ಕಾಣಿಸುತ್ತೆ, ಪಾಲಿಷ್ ಮಾಡಿರೋ ಥರನೇ ಕಾಣಿಸಲ್ಲ, ಶೈನಿಂಗ್ ಇರೋದಿಲ್ಲ. ಹಾಗಾಗಿ ನಾನಿವಾಗ ಮೇಯ್ನ್ ಡೋರನ್ನು ಒಂದು ಒಣ ಬಟ್ಟೆಯಲ್ಲೇ ಒರೆಸ್ಕೊತಾ ಇದ್ದೀನಿ. ಯಾವುದೇ ಸ್ಪ್ರೇ ಮಾಡ್ತಾಯಿಲ್ಲ. ಯಾವ ಕೊಲಿನಾಗಲಿ ಅಥವಾ ಬರೀ ನೀರನ್ನಾಗಲಿ ಕೂಡ ನಾವು ಈ ಒಂದು ಪಾಲಿಷ್ ಮಾಡಿರೋವಂಥ ಡೋರ್ಗಳಿಗೆ ಯೂಸ್ ಮಾಡಬಾರ್ದು. ಈ ಡೋರ್ ಮೇಯ್ನ್ ಡೋರು ಹಾಗೆ ಅಡುಗೆ ಮನೆ ಡೋರು ಈ ಎರಡದು ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಕ್ಲೀನಿಂಗ್ದು ಮುಗಿದಂಗೆ. ಒಂಥರ ಸಮಾಧಾನ. ಮನೇನ ಕ್ಲೀನ್ ಮಾಡಿದ್ಮೇಲೆ ನಮ್ಮ ಮನೆ ನಾವೇ ನೋಡ್ಕೊಳ್ಳುವಾಗ ಎಷ್ಟು ಖುಷಿಯಾಗುತ್ತೋ ಗೊತ್ತಾ, ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ಮನೆ ಆಲ್ಮೋಸ್ಟ್ ಇವಾಗ ಹಬ್ಬಕ್ಕೆ ಅಂತ ರೆಡಿಯಾಗಿದೆ. ಇನ್ನೇನಿದ್ರು ಹಬ್ಬನ ಖುಷಿಯಿಂದ ನೆಮ್ಮದಿಯಿಂದ ಮಾಡೋದು ಒಂದೇ ಬಾಕಿ. ಇನ್ನು ಹಬ್ಬಗಳಿಗೆ ತಿಂಡಿಗಳನ್ನ ರೆಡಿ ಮಾಡ್ಕೋಬೇಕು, ಹಾಗೆ ಹಬ್ಬದ ತಯಾರಿ ಕೂಡ ಶುರು ಮಾಡಬೇಕು. ಅದೆಲ್ಲದ್ರ ಬಗ್ಗೆ ವಿಡಿಯೋನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.